ದೇಶದಲ್ಲಿ ನೀಟ್ ಪ್ರತಿಭಟನೆಯ ಬಳಿಕ ಮತ್ತೊಂದು ಚಳುವಳಿ ಆರಂಭವಾಗಿದೆ. ಕೇಂದ್ರ ಸರ್ಕಾರದ ಎದುರಿಗೆ ಈಗ ಮತ್ತೊಂದು ಸವಾಲು ಬಂದು ನಿಂತಿದೆ. ಪ್ರಧಾನ ರಾಜೀನಾಮೆಯ ಬಳಿಕ ನಿತಿನ್ ಗಡ್ಕರಿ ಅವರ ವಿರುದ್ಧ ಸಮರ ಶುರುವಾಗಿದೆ. ಈ ಸಲ ಪೆಟ್ರೋಲ್ ವಿಚಾರವನ್ನು ಇಟ್ಕೊಂಡು ಹೋರಾಟ ಶುರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈಗ ಮತ್ತೊಂದು ಪ್ರತಿಭಟನೆಯನ್ನು ಎದುರಿಸಬೇಕಾಗಿರ್ತಕ್ಕಂಥ ಸವಾಲು. ಪ್ರಧಾನ ರಾಜೀನಾಮೆಯ ಬಳಿಕ ನಿತಿನ್ ಗಡ್ಕರಿ ಅವರ ವಿರುದ್ಧ ಸಮರ. ಸಿಜೆಪಿ ಬಳಿಕ ಈಗ ದೇಶದಲ್ಲಿ E20 ಜನತಾ ಪಾರ್ಟಿ ಅಂತ ಇನ್ನು ಏನೇನು ಹೆಸರುಗಳಲ್ಲಿ ಇಟ್ಕೊಂಡಿರೋ ಪಕ್ಷಗಳನ್ನು ಕಟ್ತಾರೋ ಗೊತ್ತಿಲ್ಲ. E20 ಜನತಾ ಪಾರ್ಟಿ ಏನಿದು? E20 ಅಂದ್ರೆ ಎಥನಾಲ್ 20 ಅಂತೆ. ಎಥನಾಲ್ 20. E20 ಜನತಾ ಪಾರ್ಟಿಯ ಪ್ರತಿಭಟನೆ ಈಗ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಿಜೆಪಿ ಆಯಿತು, ಈಗ E20 ಜನತಾ ಪಾರ್ಟಿ ಬಿಡಿ, ಆವಾಗಿಂದ ಕೇಳಿದೀವಿ ನಾವು. ಅದು E20 ಜನತಾ ಪಾರ್ಟಿ. E20 ಅಂದ್ರೆ ಎಥನಾಲ್ 20 ಅಂತ. ಏನಿದೆ ಎಥನಾಲ್ ಅಂದ್ರೆ? ಪೆಟ್ರೋಲ್ಗೆ 20% ಎಥನಾಲ್ ಸೇರಿಸುವ ವಿಚಾರವನ್ನು ಇಟ್ಕೊಂಡು ಇವರು ಹೋರಾಟ ಅಂತ. ಅಲ್ಲೋಡಿ, ಜನತಾ ಪಾರ್ಟಿ E20 ಜನತಾ ಪಾರ್ಟಿ ಅಂತ. ಈಗ E20 ಪೆಟ್ರೋಲ್ ವಿರುದ್ಧ ಇವರ ಹೋರಾಟ, ನಿತಿನ್ ಗಡ್ಕರಿ ಅವರ ವಿರುದ್ಧ ಈ ಒಂದು ಹೋರಾಟ ಅಂತೆ. ಅದಕ್ಕೊಂದು ಪಾರ್ಟಿಯ ಹೆಸರು. ಸೊ ಹಾಗೆ ಈಗ ಪ್ರತಿಯೊಂದು ವಿಚಾರಕ್ಕೂ ಒಂದೊಂದೊಂದೊಂದೊಂದು ಪಾರ್ಟಿ ಹುಟ್ಕೊಳ್ತವೆ. ಆಲ್ರೆಡಿ ಒಂದು ಭಾರತಕ್ಕೆ ಒಂದು ಹೆಸರಿದೆ ಜಗತ್ತಿನಲ್ಲಿ, ಜಾಗತಿಕ ಮಟ್ಟದಲ್ಲಿ. ಏನು ಅಂದರೆ, ಅತಿ ಹೆಚ್ಚು ರಾಜಕೀಯ ಪಕ್ಷಗಳು ಯಾವುದಾದ್ರೂ ದೇಶದಲ್ಲಿ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, ಹೊರಗಡೆ ಹೋದಂಥ ಟೈಮ್ನಲ್ಲಿ. ಅತಿ ಹೆಚ್ಚು ರಾಜಕೀಯ ಪಕ್ಷಗಳಿರ್ತಕ್ಕಂಥ ದೇಶ. ಈಗ ಪ್ರತಿಯೊಂದು ವಿಚಾರಕ್ಕೂ ಒಂದೊಂದು ರಾಜಕೀಯ ಪಕ್ಷಗಳು ಹುಟ್ಕೊಳ್ತಾ ಇರ್ತಕ್ಕಂಥದ್ದು. E20 ಪೆಟ್ರೋಲ್ ವಿರುದ್ಧ ಚಳುವಳಿ ಉಲ್ಬಣಗಳು ಗೋಚರವಾಗ್ತಾ ಇದ್ದಾವೆ. ಪೆಟ್ರೋಲ್ಗೆ ಎಥನಾಲ್ ಮಿಶ್ರಣ ವಿರೋಧಿಸಿ ಪ್ರತಿಭಟನೆ. ಕೇರಳದಲ್ಲಿ ಕಿಚ್ಚೆಬ್ಬಿಸಿದೆ E20 ಪೆಟ್ರೋಲ್ ಜನತಾ ಪಾರ್ಟಿ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ರಾಜೀನಾಮೆ ಕೊಡಬೇಕು. ಆಗಸ್ಟ್ 4ರಂದು ಸಂಸತ್ ಚಲೋ ನಡೆಸಲು ಬೃಹತ್ ತಯಾರಿ ನಡೀತಾ ಇದೆಯಂತೆ. E20 ಪೆಟ್ರೋಲ್ ವಿರುದ್ಧ ಇದೊಂದು ಹೋರಾಟ. ನಿತಿನ್ ಗಡ್ಕರಿ ಅವರು ರಾಜೀನಾಮೆ ಕೊಡಬೇಕಂತ ಇನ್ನು ನಿರ್ಧಾರನೇ ಮಾಡಿಲ್ಲ. ಇದು ಚರ್ಚೆಯ ಹಂತದಲ್ಲಿದೆ ಅಷ್ಟೇ. ಯಾಕಾಗಿ ನಾವು ಎಥನಾಲ್ ಅನ್ನು ಬಳಸಬಾರ್ದು ಅಂತ ಈಗ ಜಾಗತಿಕ ಮಟ್ಟದಲ್ಲಿ ನಾವು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು. ಪೆಟ್ರೋಲನ್ನು ನಾವು ಆಮದು ಮಾಡ್ಕೊಳ್ಳೋದಕ್ಕೆ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ತೊಡಕುಗಳು. ಸೊ ಹಾಗಾಗಿ ಎಥನಾಲ್ ಮಿಶ್ರಣ ಮಾಡೋದ್ರಿಂದ ಪೆಟ್ರೋಲ್ಗಳಿಗೆ ನಾವು ಆಮದು ಮಾಡಿಕೊಳ್ಳುವಂತಹ ಆ ಶೇಕಡಾವಾರು ಪ್ರಮಾಣ ಏನಿದೆ ಅದು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗುತ್ತೆ. ಒಂದು. ಎರಡನೆಯದು, ಇನ್ನೂ ಸಹ ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಗಾಡಿಗಳು, ಅದು ಯಾವುದು ಸಹ ಇದಕ್ಕಿನ್ನೂ ಆ್ಯಪ್ಟ್ ಆಗಿಲ್ಲ, ಒಕ್ಕೊಂಡಿಲ್ಲ. ಅದಿನ್ನೂ ರಿಸರ್ಚ್ ಹಂತದಲ್ಲೇ ಇದೆ. ಇನ್ನೂ ಅದು ಇಂಪ್ಲಿಮೆಂಟ್ ಮಾಡೋದು ದೂರದ ವಿಚಾರ. ಈಗ ನಾವೆಲ್ಲರೂ ಏನು ಬಳಕೆ ಮಾಡ್ತಾ ಇದ್ದೀವಿ ನಮ್ಮ ಗಾಡಿಗಳು, ಆ ಎಂಜಿನು ಈ ಎಥನಾಲ್ 20% ಎಥನಾಲನ್ನು ಬೆರೆಸಿ ಯೂಸ್ ಮಾಡುವಂಥ ಪೆಟ್ರೋಲ್ಗೆ ಒಕ್ಕೊಳ್ಳುತ್ತಾ ಅನ್ನೋದೇ ಈಗಿರ್ತಕ್ಕಂಥ ದೊಡ್ಡ ಟೆಕ್ನಿಕಲ್ ಕ್ವಶನು. ಅದಕ್ಕೂ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಬಿಡಿ, ಅದು ದೂರದ ಮಾತು. ಇನ್ನು ಮುಂದೆ ಬರುವಂಥ ವೆಹಿಕಲ್ನ ಆ ರೀತಿಯಾಗಿ ಬೇಕಾದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತೆ. ಆದರೆ ಇನ್ನೂ ಪ್ರಾಸ್ತಾವಿಕ ಹಂತದಲ್ಲಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತಿನ್ ಗಡ್ಕರಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ.